ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ಬನ್ನಿ ಇವತ್ತೊಂದು ಕ್ವಿಕ್ಕಾಗಿ ಒಂದು ಕೇಕ್ ರೆಸಿಪಿನ ನೋಡೋಣ. ನಾನು ಅಕ್ಕ ಸೇರಿ ಮಾಡಿದ್ದು. ಅಕ್ಕಗೆ ಗೊತ್ತು ಸ್ವಲ್ಪ, ನನಗಷ್ಟು ಗೊತ್ತಿಲ್ಲ. ಸೊ ಯೂಟ್ಯೂಬ್ ನೋಡ್ಕೊಂಡು ಮಾಡಿದ್ದು. ಇದು ಹೀಟ್ ಆಗಬೇಕು ಅಂತ ಇಟ್ಟಿದ್ದೀವಿ. ಸ್ವಲ್ಪ ಸಕ್ಕರೆ ತೊಗೊಂಡ್ವಿ. ಅಕ್ಕ ಡಯಟ್ ಮಾಡ್ತಿರೋದ್ರಿಂದ ಸಕ್ಕರೆ ಸ್ವಲ್ಪನೇ ಕಡಿಮೆ ಹಾಕ್ಕೊಂಡ್ವಿ. ನಿಮಗೆ ಜಾಸ್ತಿ ಬೇಕಂದರೆ ಹಾಕ್ಬೋದು. ನಾವು 4 ಸ್ಪೂನ್ ಅಷ್ಟೇ ಹಾಕ್ಕೊಂಡ್ವಿ. ಇದರಲ್ಲಿ ನಾವು ಡೇಟ್ಸ್ ಕೂಡ ಹಾಕ್ಕೊಂಡಿದ್ದೀವಿ ಗ್ರೈಂಡ್ ಮಾಡೋದಕ್ಕೆ. ಅದರಿಂದ ಸ್ವೀಟಾಗಿ ಆಲ್ರೆಡಿ ಇರುತ್ತೆ ಅಂದ್ಕೊಂಡಿದ್ದೀವಿ. 3 ಎಗ್ಸ್ ತೊಗೊಂಡಿದ್ದೀವಿ, 100 ಗ್ರಾಮ್ ಮೈದಾ, ಆಮೇಲೆ ಸ್ವಲ್ಪ ವೆನಿಲಾ ಎಸೆನ್ಸು, ಬೇಕಿಂಗ್ ಸೋಡಾ, ಆಮೇಲೆ ಆಲಿವ್ ಆಯಿಲ್ ಹಾಕ್ಕೊಂಡಿದ್ದೀವಿ. ನೋಡಿ, ಡೇಟ್ಸು ಇಟ್ಕೊಂಡಿದ್ದೀನಿ ನಾನು. ಸೊ ಇಷ್ಟನ್ನು ಫಸ್ಟು ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸಿಲಿ ಚೆನ್ನಾಗಿ. ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇವಾಗ ಮಿಕ್ಸಿಲಿ ಅದು ಗ್ರೈಂಡ್ ಆದಮೇಲೆ ಸ್ವಲ್ಪ ಅದರಲ್ಲಿ ಆಲಿವ್ ಆಯಿಲ್ ಹಾಕ್ತಾಯಿದ್ದಾರೆ ಅಕ್ಕ. ಒಂದು ಕಾಲು ಗ್ಲಾಸಷ್ಟು ಹಾಕ್ಕೊಂಡ್ವಿ. ಯಾಕಂದರೆ ನಾವು 100 ಗ್ರಾಮ್ ಅಷ್ಟೇ ಎತ್ಕೊಂಡಿರೋದು. ಹೇಗೆ ಬರುತ್ತೆ ಅಂತ ಫಸ್ಟ್ ನೋಡೋಣ, ಆಮೇಲೆ ನೆಕ್ಸ್ಟ್ ವೀಕ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಇವಾಗ ಅದು ಮಿಕ್ಸ್ ಆದಮೇಲೆ ಅದರಲ್ಲಿ ಮೈದಾ ಹಿಟ್ಟು ಇಟ್ಕೊಂಡಿದ್ವಲ್ಲ, ಮೈದಾ ಹಿಟ್ಟನ್ನ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀವಿ. ಗಂಟಿರಬಾರ್ದು, ಒಂಚೂರು ಗಂಟಿಲ್ದಿರ ಅದನ್ನು ಚೆನ್ನಾಗಿ ಹೊಡಿಬೇಕು. ಆಮೇಲೆ ಪ್ರೀ ಹೀಟ್ ಆಗೋದಕ್ಕೆ ಪಾತ್ರೆ ಇಟ್ಟಿದ್ದೀವಿ. ಪಾತ್ರೆಯಲ್ಲಿ ಕೆಳಗಡೆ ಫಸ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿದ್ಮೇಲೆ ಅದ್ರ ಸ್ಟ್ಯಾಂಡ್ ಇಟ್ಬಿಟ್ಟು ಪ್ರೀ ಹೀಟ್ ಮಾಡಬೇಕು ಒಂದು 10 ನಿಮಿಷ. ಸೊ ಅದನ್ನು ಹೀಟ್ ಮಾಡೋಕ್ಕೆ ಇಟ್ಟಿದ್ದೀವಿ. ಇದು ಪ್ಯಾನು, ಇದರಲ್ಲಿ ಫುಲ್ಲಾಗಿ ಎಣ್ಣೆ ಹಾಕಿ ತಡವಿದ್ದೀನಿ. ಅದಾದಮೇಲೆ ಅದರಲ್ಲಿ ಆ ಹಿಟ್ಟನ್ನ ಹಾಕಿಬಿಟ್ಟು ಮಿಕ್ಸ್ ಆದಮೇಲೆ ಅದ್ರ ಮೇಲೆ ಸ್ವಲ್ಪ ಗಾರ್ನಿಷಿಂಗೋಸ್ಕರ ಬಾದಾಮು ಮತ್ತು ಡೇಟ್ಸ್ ಹಾಕಿ ಇಟ್ಟಿದ್ದೀವಿ. ಸೊ ಇದು 45 ಮಿನಿಟ್ಸ್ ಬಿಡಬೇಕು. 45 ಮಿನಿಟ್ಸ್ ಆದಮೇಲೆ ನಾವು ಅಂದ್ಕೊಂಡಿರಲಿಲ್ಲ ಈ ಥರ ಬರುತ್ತೆ ಅಂತ. ನಾನಂತೂ ಭಯ ಬೀಳ್ತಿದ್ದೆ ಬರುತ್ತೋ ಇಲ್ವೋ ಅಂತ. ಸೂಪರ್ವಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ನಂಗೆ ಹೇಳಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ತೀನಿ.